ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಮದುವೆ ಮನೆಗಳಲ್ಲಿ ಅಥವಾ ಫಂಕ್ಷನ್ಗಳಲ್ಲಿ ಅಡುಗೆ ಭಟ್ರು ಮಾಡುವಂಥ ಮೈಸೂರು ರಸಂ ಅಥವಾ ತಿಳಿ ಸಾರು ಮಾಡುವಂಥ ವಿಧಾನನ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ನೆಂಚ್ಕೊಳ್ಳೋದಕ್ಕೆ ಹಪ್ಪಳ ತೊಗೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅಥವಾ ಒಂದು ಸಣ್ಣ ಗ್ಲಾಸಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಮೆಷರ್ಮೆಂಟ್ ಕಪ್ಪಲ್ಲಿ 1 ಕಪ್ಪಷ್ಟಿದೆ. ಇದನ್ನು ಚೆನ್ನಾಗಿ 1-2 ಸರಿ ತೊಳೆದ್ಬಿಟ್ಟು ತೊಗೊಳ್ಳೋಣ. ನೋಡಿ, ತೊಗರಿಬೇಳೆನ ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ಇದಕ್ಕೇ 3 ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ 3 ಟೊಮೆಟೊನ ರಫಾಗಿ ಕಟ್ ಮಾಡಿಬಿಟ್ಟು ಸೇರಿಸೋಣ. ನೋಡಿ, ಇದೇ ಥರ ಇನ್ನು ಉಳಿದ 2 ಟೊಮೆಟೊನು ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಸೇರಿಸಿದ್ದಾಗಿದೆ. ಹಾಗೆಯೇ ಸುಮಾರು 3 ಕಪ್ಪಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಅಥವಾ ಇದು ಮುಳುಗೋಷ್ಟು ನೀರು ಹಾಕಿದ್ರೆ ಸಾಕು. ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಕೂಡ ಹಾಕೋಣ. 1 ಟೀ ಸ್ಪೂನ್ ಅಡುಗೆ ಎಣ್ಣೆನ ಕೂಡ ಸೇರಿಸ್ತಾ ಇದ್ದೀನಿ. ಇದಿವಾಗ ಪ್ರೆಷರ್ ಕುಕ್ ಮಾಡ್ಕೋಬೇಕು. ಬೇಳೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು. ಅಷ್ಟೊತ್ತಿಗೆ ತಿಳಿ ಸಾರು ಮಾಡೋದಕ್ಕೆ ಒಂದು ಪುಡಿನ ಮಾಡ್ಕೊಳ್ಳೋಣ. ಫ್ರೈಯಿಂಗ್ ಪ್ಯಾನ್ಗೆ 2 ಟೀ ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1/4 ಟೀ ಸ್ಪೂನ್ ಮೆಂತ್ಯ ಕಾಳು, ಜೊತೆಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಧನಿಯಾ ಕಾಳು 1.5 ಟೇಬಲ್ ಸ್ಪೂನಷ್ಟು, ಸಾಸಿವೆ 1/4 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಕಾಳುಮೆಣಸು ಅರ್ಧ ಟೀ ಸ್ಪೂನ್. ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಹುರಿದಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 5 ಗುಂಟೂರು ಮೆಣಸಿನ್ಕಾಯಿ ಮತ್ತು 5 ಬ್ಯಾಡಗೆ ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ 2 ಟೇಬಲ್ ಸ್ಪೂನಷ್ಟು. ನೀವು ತುರಿದ್ಬಿಟ್ಟಾದರೂ ಹಾಕ್ಕೋಬೋದು, ಈ ರೀತಿ ಕಟ್ ಮಾಡಿಬಿಟ್ಟಾದರೂ ಸೇರಿಸ್ಬೋದು. ಸ್ವಲ್ಪ ಹಿಂಗನ್ನು ಕೂಡ ಸೇರಿಸೋಣ. ಇದೆಲ್ಲ ಹುರಿದಿದ್ದಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ಈ ರೀತಿ ಪುಡಿ ಮಾಡ್ಕೋಬೇಕು. ನೋಡಿ, ಹುರಿದಂಥ ಅಷ್ಟು ಪದಾರ್ಥನ ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡಿದ್ದೀನಿ. ಅಷ್ಟೊತ್ತಿಗೆ ಬೇಳೆ ಕೂಡ ಬೆಂದಿದೆ. ಈ ಬೇಳೆ ಕಟ್ಟನ್ನು ರಸಂ ಮಾಡ್ತೀವಲ್ಲ ಆ ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಇದನ್ನು ಸೈಡ್ಗೆ ಇಟ್ಬಿಟ್ಟು ಬೇಳೆನ ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಬೇಳೆ ಟೊಮೆಟೊ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿದ್ದಾಗಿದೆ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಬೇಳೆ ಕಟ್ ಹಾಕ್ಕೊಂಡಿದ್ವಲ್ಲ ರಸಂ ಮಾಡುವಂಥ ಪಾತ್ರೆಗೆ, ಅದೇ ಪಾತ್ರೆಗೆ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸನ ಸೇರಿಸಿದ್ದೀನಿ. ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಕುದಿಯೋದಕ್ಕೆ ಬಿಡೋಣ. ಬೆಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೋಬೋದು. ನೋಡಿ, ಹುಣಸೆ ಹುಳಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಮ್ಯಾಶ್ ಮಾಡಿಟ್ಟಿದ್ವಲ್ಲ ಬೇಳೆ, ಅದನ್ನು ಅಷ್ಟನ್ನು ಸೇರಿಸೋಣ. ಬೇಳೆ ಬೇಯಿಸಿದಂಥ ಪಾತ್ರೆಗೆ 1 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ನೀರು ಸೇರಿಸ್ಬೇಕು. ಸುಮಾರು 2 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು
ಇನ್ನೂ ಬೇಕಿದ್ದರೆ ಇನ್ನೊಂದು ಅರ್ಧ ಕಪ್ಪಷ್ಟು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಇದಿವಾಗ ಕುದಿಯೋದಕ್ಕೆ ಬಿಡಬೇಕು. ಬೇರೆ ರಸಮ್ಗಳಿಗಿಂತ ಮೈಸೂರು ರಸಮ್ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಸ್ವಲ್ಪ ಚಿಗುರು ಇರುತ್ತಲ್ಲ, ಕರಿಬೇವಿನ ಸೊಪ್ಪಿನ ಚಿಗುರುಗಳು, ಅದನ್ನು ಸೇರಿಸಿದ್ದೀನಿ. ಹಾಗೆಯೇ ರಸಮ್ ಪುಡಿನ ಸೇರಿಸೋಣ. ಅಷ್ಟು ಪುಡಿನೂ ಹಾಕ್ತಾಯಿದ್ದೀನಿ. ರಸಮ್ ಪುಡಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಪುಡಿ ಗಂಟು ಕಟ್ಟದೇ ಇರೋ ಹಾಗೆ. ಇದಿವಾಗ ಲೋ ಫ್ಲೇಮ್ನಲ್ಲೇ ಸುಮಾರು 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡೋಣ. ನೋಡಿ 10 ನಿಮಿಷದಿಂದ ರಸಮ್ ಕುದೀತಾ ಇದೆ. ಕಾಲು ಕಪ್ಪಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸೋಣ. ಯೂಶಲಾಗಿ ಬೇರೆ ರಸಮ್ಗಳಲ್ಲಿ ತೆಂಗಿನ ತುರಿ ಹಾಕಲ್ಲ, ಮೈಸೂರು ರಸಮ್ನಲ್ಲಿ ಮಾತ್ರನೇ. ಇದಕ್ಕಿವಾಗ ಒಗ್ಗರಣೆ ಮಾಡ್ಕೋಬೇಕು. 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸಿದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಕೂಡ ಹಾಕ್ಕೋಬೋದು. ತುಪ್ಪ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಬಿಟ್ಟು ಚಿಟ್ಕುಡೋದಕ್ಕೆ ಬಿಡಬೇಕು. ನಂತರ ಸ್ವಲ್ಪ ಹಿಂಗು ಕೂಡ ಸೇರಿಸಿದ್ದೀನಿ. 8ರಿಂದ 10 ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿದ್ದೀನಿ. ಬೆಳ್ಳುಳ್ಳಿ ಆಪ್ಷನಲ್ಲು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. 1 ಬ್ಯಾಡಗೆ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಸೇರಿಸಿದ್ದೀನಿ. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಇದನ್ನು ಕುದೀತಾ ಇರೋವಂಥ ರಸಮ್ಗೆ ಸೇರಿಸೋಣ. ನೋಡಿ ಘಮಘಮಿಸುವಂಥ ರುಚಿಯಾದಂಥ ಮೈಸೂರು ರಸಮ್ ಅಥವಾ ತಿಳಿಸಾರು ಸಿದ್ಧವಾಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಅಡುಗೆ ಭಟ್ರು ಮಾಡುವಂಥ ಮೈಸೂರು ರಸಮ್ ಅಥವಾ ತಿಳಿಸಾರು ಮಾಡೋ ವಿಧಾನ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.